ನಮಸ್ಕಾರ. A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ದುರುದ್ದೇಶದಿಂದ ಪಕ್ಷಪಾತಿಯಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಸಂವಿಧಾನ ಬಾಹಿರವಾಗಿರುತ್ತೆ. ಒಂದು ಪಕ್ಷದ ಪರವಾಗಿ ಕೆಲಸ ಮಾಡ್ತಾ ಇರುವುದು ಮೇಲ್ನೋಟದಲ್ಲಿ ಕಂಡು ಬರ್ತಾ ಇದೆ. ಒಬ್ಬ ಸಾಮಾನ್ಯ ವ್ಯಕ್ತಿಯ ದೂರನ್ನು ಆಧರಿಸಿ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಕಾನೂನು ಬಾಹಿರವಾಗಿರುತ್ತೆ. ಸಂವಿಧಾನದ ಆಶಯಗಳ ವಿರುದ್ಧವಾಗಿ ಘನವೇತ ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ಅವರು ಒಂದು ಪಕ್ಷದ ಪರವಾಗಿ ಕೆಲಸ ಮಾಡ್ತಿದ್ದಾರೆ. ಆದ ಕಾರಣ ಮುಖ್ಯಮಂತ್ರಿಗಳ ಪದಚ್ಯುತಿಗೆ ಹಣದ ಅತಿರೇಕದ ತಂತ್ರ ಎಂಬ ತಿಳಿದು ಬಂದಿದೆ. ಕೇಂದ್ರ ಸರ್ಕಾರದ ರಾಜ್ಯಪಾಲರ ಮೂಲಕ ಚುನಾಯಿತ ಸರ್ಕಾರವನ್ನು ಅಸ್ಥಿರಗೊಳಿಸ್ತಾ ಇದೆ. ಆದ ಕಾರಣ ತಕ್ಷಣವೇ ರಾಜ್ಯಪಾಲರನ್ನ ವಜಾಗೊಳಿಸಬೇಕು ಅಂತ ದೇವರ ಹಿಪ್ಪರಗಿ ತಾಲೂಕು ಕುರುಬ ಸಂಘದ ಅಧ್ಯಕ್ಷ ಗುರುನಾಥ್ ಮುರುಡಿ ಅವರು ಗಂಭೀರವಾಗಿ ಆಗ್ರಹಿಸಿದ್ರು. ಹೋರಾಟವನ್ನ ಮೊರೆ ಹನುಮಂತ ಸರ್ಕಲ್ನಿಂದ ಪ್ರಾರಂಭಗೊಂಡು ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ ವರೆಗೂ ಹೋರಾಟ ಮಾಡಲಾಯಿತು. ಈ ಹೋರಾಟದಲ್ಲಿ ಶರಣು ಪೂಜಾರಿ, ಉಮೇಶ್ ರೂಗಿ, ರಾಜು ಮೆಟ್ಕಾರ್, ಬಸೀರ್ ಸೈಡ್ ಬೇಪಾರಿ, ಬಸಪ್ಪ ದೇವಣಗಾಂವ್, ಬಲಂತ ಪೂಜಾರಿ, ಮಾಳಪ್ಪ ದೇವಣಗಾಂವ್, ಸುಭಾಷ್ ಹೊಸಟಿ, ಭೂತಾರಿ ಪೂಜಾರಿ, ಬೀರುವಳಿ ಆದೇಶ ಪೂಜಾರಿ, ರಾಜು ಸಿಂದಗಿಕೇರ್, ಪ್ರಕಾಶ್ ಗುಡಿಮನಿ, ಸಿದ್ದು ಮೇಲಿನ್ಮನಿ, ಮಹೇಶ್ ಮುರಾಳ್, ಸಯ್ಯದ್ ರೂಗಿ, ನಜೀರ್ ಬೀಳ್ಗಿ, ಮಲ್ಲಪ್ಪ ಬನಗೊಂಡ, ಮಾಳಪ್ಪ ಪೂಜಾರಿ, ಡುಸಂಗಿ ಪೂಜಾರಿ, ಸಿದ್ದು ದೊಡ್ಡಿನ್ ಹಾಗೂ ಸಾಯಿಬಣ್ಣ ಬೋಸ್ಕಿ, ಪರಶುರಾಮ್ ದಿಂಡವಾರ್, ಮಾಳು ಇಂಗಳಗಿ, ಶಿವರಾಜ ಕುಂಟೋಜಿ, ಗುಲ್ಲಾಳ ಕುಂಟೋಜಿ, ಆನಂದ ವಗರ್, ಕುರುಬ ಸಮಾಜದ ಬಾಂಧವರು, ಗ್ರಾಮ ಪಂಚಾಯತ್ ಸದಸ್ಯರು, ಪಟ್ಟಣ ಪಂಚಾಯತ್ ಸದಸ್ಯರು, ವಿವಿಧ ಸಂಘಟನೆಕಾರರು ಹಾಗೂ ಎಲ್ಲ ಗ್ರಾಮದ ಗುರು ಹಿರಿಯರು, ಯುವಕರು ಸಂದರ್ಭದಲ್ಲಿ ಭಾಗವಹಿಸಿದರು. ವರದಿ ಸೋಮಶೇಖರ್ ತಳವಾರ್. ಮಾನ್ಯ ರಾಷ್ಟ್ರಪತಿಗಳು ಕೇಂದ್ರ ಸರ್ಕಾರ ಕೈಗೊಳ್ಳಿ ಕೆಲಸ ಮಾಡ್ತಾರೆ. ರಾಜ್ಯಪಾಲರು ತಕ್ಷಣ ವಜಾಗೊಳಿಸಬೇಕೆಂದು ದೇವರಪೀಡಿ ತಾಲೂಕು ಕುರುಬ ಸಂಘಟನೆ ಮನೆ ಮತ್ತು ಇನ್ನಿತರ ನಮ್ಮ ವಿವಿಧ ಸಂಘಟನೆಗಳ ಪರವಾಗಿ ಒಂದು ಮಾನ್ಯ ಪತ್ರಸಲ್ಲಿ ಸಾಹೇಬರು ನಮ್ಮ ಮನೆಯನ್ನು ಸಲ್ಲಿಸುತ್ತೇವೆ. ಇಮಿಡಿಯೇಟ್ಲಿ ಆಗಿ ಆ ರಾಷ್ಟ್ರಪತಿಗಳ ಒಂದು ಭವನಕ್ಕೆ ತಲುಪಿಸಿ ಏನಾದರೂ ನಮಗೆ ಸಂದೇಶ ರವಾನಿಸಬೇಕು ವಿನಂತಿಯಿಂದ ಎಲ್ಲ ಸಂಘಟನೆಗಳ ಪರವಾಗಿ ನಾನು ಕೇಳಿಕೊಳ್ತೇನೆ. 7 ಕೋಟಿ ಜನ ಅವರಿಗೆ ಆಶೀರ್ವಾದ ಮಾಡಿದೆ. ನೀವು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಬಡವರು, ಬೀದರದಲ್ಲಿದ್ದರು, ಅಲ್ಪಸಂಖ್ಯಾತರು, ಹಿಂದುಳಿದವರು ಎಲ್ಲರನ್ನ ಮಧ್ಯಮಕ್ಕೆ ಚರ್ಚೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನು ರಾಜ್ಯಪಾಲರಲ್ಲಿರ್ತಕ್ಕಂಥ ಕೇಸ್ಗಳಿಲ್ಲವಲ್ಲ ಅನುಮತಿ ಕೊಟ್ಟರೆ ಕುಮಾರಸ್ವಾಮಿ, ದೇವೇಗೌಡರ ಕುಟುಂಬಕ್ಕೂ ಇವತ್ತು ಸುಮಾರು 3,000 ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಅದರ ಮುಖ್ಯ ಆಕೃತಿಯನ್ನು ಕುತಂತ್ರ ನಡೆಸಿದ್ದಾರೆ ದೇವೇಗೌಡರು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.